ಬೆಂಗಳೂರಿನ ಕಾಫಿ ಬೋರ್ಡ್ ಲೇಔಟ್ನಲ್ಲಿ ಬಡ ವ್ಯಾಪಾರಿಗಳ ಮೇಲೆ ಬಿಬಿಎಂಪಿ ದೌರ್ಜನ್ಯ ಮಾಡ್ತಿದೆ ಅನ್ನೋ ಗಂಭೀರ ಆರೋಪ. ಬಡ ವ್ಯಾಪಾರಿಗಳನ್ನ ಸ್ಥಳಾಂತರ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ತರಕಾರಿ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದ ಒಟ್ಟು 83 ಮಂದಿ ವ್ಯಾಪಾರಿಗಳು ರಸ್ತೆ ಪಕ್ಕದಲ್ಲಿ ಮಳಿಗೆ ತಳ್ಳೋ ಗಾಡಿ ಇಟ್ಟು ವ್ಯಾಪಾರ ಮಾಡ್ತಾ ಇದ್ರು. ಏಕಾಏಕಿ ಇದೀಗ ತೆರವುಗೊಳಿಸ್ತಾ ಇದ್ದಾರೆ ಅವರನ್ನೆಲ್ಲ. ಬಿಬಿಎಂಪಿ ಸಿಬ್ಬಂದಿ ಹಾಗೆ ಅಧಿಕಾರಿಗಳ ಕ್ರಮವನ್ನ ವಿರೋಧಿಸಿ ಸ್ಥಳದಲ್ಲೇ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಬಡ ವ್ಯಾಪಾರಿಗಳು. ಹೆಬ್ಬಾಳದ ಕೆಂಪಪುರದ ಕಾಫಿ ಬೋರ್ಡ್ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ಈ ಒಂದು ನೋಡ್ತಿರ್ಬೋದು, ಈ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಿದ್ರು ಇಲ್ಲಿನ ವ್ಯಾಪಾರಸ್ಥರು. ಇದೀಗ ಏಕಾಏಕಿ ಬಿಬಿಎಂಪಿಯ ಸಿಬ್ಬಂದಿಗಳು ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಹೀಗಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸುಮಾರು 20 ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಸುಮಾರು ಒಂದು 83ಕ್ಕೆ ಹೆಚ್ಚು ವ್ಯಾಪಾರಸ್ಥರು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಆದರೆ ಈಗ ಯಾವುದೇ ನೋಟಿಸ್ ನೀಡಿಲ್ಲ, ಏಕಾಏಕಿ ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಎಂಬುದು ಗಂಭೀರ ಆರೋಪವಾಗಿದೆ. ಅಂದ್ರೆ ಇವ್ರದ್ದು 20 ವರ್ಷಗಳಿಂದ ನಮಗೆ ಇಲ್ಲೇ ಜೀವನ ನೀಡಿದೆ, ಇಲ್ಲೇ ವ್ಯಾಪಾರ ಮಾಡ್ತಿದ್ವಿ. ನೋಡ್ತಿರ್ಬೋದು, ಇಲ್ಲಿ ಅಜ್ಜಿ ಇದ್ದಾರೆ. ಯಾಕಂದ್ರೆ ಇವರು ನಿಂಬೆಹಣ್ಣು ವ್ಯಾಪಾರ ಮಾಡ್ತಾರೆ. 3 ದಿನಗಳಿಂದ ತಂದಿದ್ದಾರೆ ವ್ಯಾಪಾರ ಮಾಡೋಕ್ಕೆ. ಬಟ್ ವ್ಯಾಪಾರ ಮಾಡೋಕ್ಕೆ ಬಿಟ್ಟಿಲ್ಲ. ಎಲ್ಲ ನಿಂಬೆ ಹಣ್ಣುಗಳು ಎಲ್ಲ ಹಾಳಾಗಿದ್ದಾವೆ, ಕೊಳೆತು ಹೋಗಿದ್ದಾವೆ. ಹೀಗಾಗಿ ವ್ಯಾಪಾರ ನಷ್ಟ ಆಗಿದೆ ಅಂತ ನಿನ್ನ ಅಜ್ಜಿ ಒಂದ್ ಕಡೆ ಅಸಮಾಧಾನ, ಆಕ್ರೋಶ, ಕಣ್ಣೀರು ಹಾಕ್ತಿದ್ದಾರೆ. ಮಾತಾಡಿಸ್ತೀನಿ. ಅಜ್ಜಿ, ಎಷ್ಟು ದಿನ ಆಯ್ತು ತಂದು ಅಂತ? ನಾವು 4 ದಿವಸ ಆಯ್ತು. 4 ದಿವಸವೆಲ್ಲೂ 1 ಮೂಟೆ ಹಣ್ಣು ಮಾರಕ್ಕಾಗ್ಲಿಲ್ಲ. 5 ಮೂಟೆ ಹಣ್ಣು ಹಂಗೆ ಕೊಳ್ತಿ ನಿಂತವೆ. ನಾವು ಯಾರನ್ನ ಕೇಳುವ ಈಗ? ಯಾರು ಕೊಡ್ತಾರೆ ನಮಗೆ? ಫೈನಾನ್ಸ್ಗಳು ಕಟ್ಟಬೇಕು. ವ್ಯಾಪಾರ ಮಾಡಕ್ ಬಿಡ್ತಿಲ್ವಾ? ಬಿಡ್ತಾ ಇಲ್ಲ ಸ್ವಾಮಿ, ಬಿಡ್ತಾ ಇಲ್ಲ. ತಕ್ಕ ಹೋಗ್ಬೇಕು, ಮೂಲೆಗೆ ನಿಲ್ಲಿಸ್ಬೇಕು, ಮನೆಗೆ ಹೋಗ್ಬೇಕು. ಎಷ್ಟು ಲಾಸ್ ಆಗಿದೆ ಈಗ? ಲಾಸು ಈಗ 3 ದಿವಸಕ್ಕೆ 15,000 ರೂಪಾಯಿ ಲಾಸ್ ಆಗದೆ. ಯಾರು ಕೇಳುವ ಈಗ? ಯಾರು ಕೇಳುವ? ಬಿಬಿಎಂಪಿ ಅಧಿಕಾರಿಗಳು ಏನ್ ಹೇಳ್ತಾರಂತ ಮತ್ತೆ ಸರ್ಕಾರಕ್ಕೆ, ಬಿಬಿಎಂಪಿ ಅಧಿಕಾರಿಗಳಿಗೆ? ಈಗ ನೀವು ಹಾಕುವಂಗಿಲ್ಲ, ಎತ್ತಿ ಅಂತಾರೆ. ಅವ್ರು ಎತ್ತು ಅಂದಾಗ ಎತ್ತಬೇಕು. ನೋಡ್ತಿರ್ಬೋದು, ಎಲ್ಲ ಹಣ್ಣುಗಳು ಕೊಳ್ತೆ ಹೋಗಿದೆ. ಅಂದ್ರೆ ವ್ಯಾಪಾರ ಮಾಡಕ್ಕೆ ಬಿಡ್ತಾ ಇಲ್ಲ ಬಿಬಿಎಂಪಿ ಅಧಿಕಾರಿಗಳು. ಅಲ್ಲಿ ಇಲ್ಲೊಂದು ಸ್ಥಳೀಯರಿದ್ದಾರೆ. ಯಾಕಂದ್ರೆ ಸಾಕಷ್ಟು ವ್ಯಾಪಾರಸ್ಥರು ನೋಡ್ತಿರ್ಬೋದು, ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ ಸಾಕಷ್ಟು ವ್ಯಾಪಾರಿಗಳು. ಯಾಕಂದ್ರೆ 83 ಜನ ವ್ಯಾಪಾರ ಮಾಡ್ತಿದ್ದಾರೆ ಇಲ್ಲಿ. ಎಲ್ಲವೂ ನೋಡಿ, ಯಾವುದು ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ತಿಲ್ಲ. ಬೆಳಗ್ಗೆಯಿಂದ ಇಲ್ಲಿ ನಾವು ಗಾಡಿ ಹಾಕ್ತಿವಿ, ಬಿಬಿಎಂಪಿ ಅಧಿಕಾರಿಗಳು ಬಂದು ಎತ್ಕೊಂಡು ಹೋಗ್ತಾರೆ. ಇಲ್ಲಿ ವ್ಯಾಪಾರ ಮಾಡಂಗಿಲ್ಲ ಹೇಳ್ತಾರೆ. ಎಲ್ಲ ಕೊಳೆತು ಹೋಗ್ತಿದ್ದೇವೆ. ತುಂಬಾ ವ್ಯಾಪಾರ ಲಾಸ್ ಆಗಿದೆ. ಏನ್ ಮಾಡ್ಬೇಕು ಎಂಬುದು ಇಲ್ಲಿನ ವ್ಯಾಪಾರಸ್ಥರ ಪ್ರಶ್ನೆ ಇದೆ. ಇಲ್ಲಿ ಸ್ಥಳೀಯರಿದ್ರೆ ವ್ಯಾಪಾರಸ್ಥರಿದ್ರೆ ಮಾತಾಡ್ಸೋಣ. ಸರ್, ಬಿಬಿಎಂಪಿ ಅವರು ಬರ್ತಾರೆ, ತಳ್ಳ ಗಾಡಿ ಎತ್ತಕೊಂಡು ಹೋಗ್ತಾರೆ, ವ್ಯಾಪಾರ ಮಾಡಕ್ ಬಿಡ್ತಿಲ್ಲ ಅಂತ ಒಂದು ಆರೋಪ. ಗಾಡಿ ಇದ್ರೆ ಅವರೇ ಗಾಡಿಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ವ್ಯಾಪಾರ ಮಾಡಕ್ ಯಾರಿಗೂ ಬಿಡಲ್ಲ. ನಾವು ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದ್ರೆ, ಮಧ್ಯಾಹ್ನ ಅಡುಗೆ ಮಾಡ್ಕೊಂಡು ಬಂದ್ರೆ, ಅವ್ರು ಮಾಡ್ಕೊಂಡಷ್ಟು ಊಟ ಯಾರು ತಿನ್ನೋಕ್ಕೂ ಬಿಡಲ್ಲ. ಅದನ್ನ ಅರ್ಧಂಬರ್ಧ ಮಾಡಿ ನಾವು ಮನೆಗೆ ತಗೊಂಡೋಗಿ ಅವ್ರವ್ರಿಗೆ ಹಂಚ್ಬೇಕು. ಬಿಬಿಎಂಪಿ ಅಧಿಕಾರಿಗಳು ಸಂಬಂಧಪಟ್ಟ ಕಮಿಷನ್ ಎಚ್ಚೆತ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ 20 ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ರೆ. ಬಟ್ ಇವರಿಗೆ ಈಗ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಿದ್ರೆ ವ್ಯಾಪಾರ ಎಲ್ಲಿ ಮಾಡಬೇಕು? ನಾವು ಬದುಕು ಕಟ್ಟಿಕೊಳ್ಬೇಕು ಅಂದ್ರೆ ಹೇಗೆ ಮಾಡಬೇಕು? ಯಾಕಂದ್ರೆ ದುನಿಯಾ ತುಂಬಾ ಕಾಸ್ಟ್ಲಿ ಆಗಿದೆ. ವ್ಯಾಪಾರ ಮಾಡಬೇಕು, ಜೀವನ ನಡೆಸಬೇಕು. ಇದೇ ನಮ್ಮ ಮುಖ್ಯ ಜೀವನ ಆಗಿದೆ. ಹೀಗಾಗಿ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಕಾಫಿ ಬೋರ್ಡ್ ಲೇಔಟ್ನಲ್ಲಿ ಬಡ ವ್ಯಾಪಾರಿಗಳ ಮೇಲೆ ಬಿಬಿಎಂಪಿ ದೌರ್ಜನ್ಯ ಮಾಡ್ತಿದೆ ಅನ್ನೋ ಗಂಭೀರ ಆರೋಪ. ಬಡ ವ್ಯಾಪಾರಿಗಳನ್ನ ಸ್ಥಳಾಂತರ ಮಾಡಿಸ್ತಾ ಇದ್ದಾರೆ ಅಧಿಕಾರಿಗಳು. ತರಕಾರಿ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದ ಒಟ್ಟು 83 ಮಂದಿ ವ್ಯಾಪಾರಿಗಳು ರಸ್ತೆ ಪಕ್ಕದಲ್ಲಿ ಮಳಿಗೆ ತಳ್ಳೋ ಗಾಡಿ ಇಟ್ಟು ವ್ಯಾಪಾರ ಮಾಡ್ತಾ ಇದ್ರು. ಏಕಾಏಕಿ ಇದೀಗ ತೆರವುಗೊಳಿಸ್ತಾ ಇದ್ದಾರೆ ಅವರನ್ನೆಲ್ಲ. ಬಿಬಿಎಂಪಿ ಸಿಬ್ಬಂದಿ ಹಾಗೆ ಅಧಿಕಾರಿಗಳ ಕ್ರಮವನ್ನ ವಿರೋಧಿಸಿ ಸ್ಥಳದಲ್ಲೇ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಬಡ ವ್ಯಾಪಾರಿಗಳು. ಹೆಬ್ಬಾಳದ ಕೆಂಪಪುರದ
ಕಾಫಿ ಬೋರ್ಡ್ ಅಲ್ಲ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ಈ ಒಂದು ನೋಡ್ತಿರ್ಬೋದು, ಈ ಒಂದು ಈ ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಿದ್ರು ಇಲ್ಲಿನ ವ್ಯಾಪಾರಸ್ಥರು. ಇದೀಗ ಏಕಾಏಕಿ ಬಿಬಿಎಂಪಿಯ ಸಿಬ್ಬಂದಿಗಳು ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಹೀಗಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸುಮಾರು 20 ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಸುಮಾರು ಒಂದು 83ಕ್ಕೂ ಹೆಚ್ಚು ವ್ಯಾಪಾರಸ್ಥರು ಇಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಆದರೆ ಈಗ ಯಾವುದೇ ನೋಟಿಸ್ ನೀಡಿಲ್ಲ, ಏಕಾಏಕಿ ಬಂದು ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಎಂಬುದು ಗಂಭೀರ ಆರೋಪವಾಗಿದೆ. ಅಂದ್ರೆ ಇವ್ರದ್ದು 20 ವರ್ಷಗಳಿಂದ ನಮಗೆ ಇಲ್ಲೇ ಜೀವನ ನೀಡಿದೆ, ಇಲ್ಲೇ ವ್ಯಾಪಾರ ಮಾಡ್ತಿದ್ವಿ. ನೋಡ್ತಿರ್ಬೋದು, ಇಲ್ಲಿ ಅಜ್ಜಿ ಇದ್ದಾರೆ. ಯಾಕಂದ್ರೆ ಇವರು ನಿಂಬೆಹಣ್ಣು ವ್ಯಾಪಾರ ಮಾಡ್ತಾರೆ. 3 ದಿನಗಳಿಂದ ತಂದಿದ್ದಾರೆ ವ್ಯಾಪಾರ ಮಾಡೋಕ್ಕೆ. ಬಟ್ ವ್ಯಾಪಾರ ಮಾಡೋಕ್ಕೆ ಬಿಟ್ಟಿಲ್ಲ. ಎಲ್ಲ ನಿಂಬೆ ಹಣ್ಣುಗಳು ಎಲ್ಲ ಹಾಳಾಗಿದ್ದಾವೆ, ಕೊಳೆತು ಹೋಗಿದ್ದಾವೆ. ಹೀಗಾಗಿ ವ್ಯಾಪಾರ ನಷ್ಟ ಆಗಿದೆ ಅಂತ ನಿನ್ನ ಅಜ್ಜಿ ಒಂದ್ ಕಡೆ ಅಸಮಾಧಾನ, ಆಕ್ರೋಶ, ಕಣ್ಣೀರು ಹಾಕ್ತಿದ್ದಾರೆ. ಮಾತಾಡಿಸ್ತೀನಿ. ಅಜ್ಜಿ, ಎಷ್ಟು ದಿನ ಆಯ್ತು ತಂದು ಅಂತ? ನಾವು 4 ದಿವಸ ಆಯಿತು. 4 ದಿವಸವೆಲ್ಲೂ 1 ಮೂಟೆ ಹಣ್ಣು ಮಾರೋಕ್ಕಾಗಲಿಲ್ಲ. 5 ಮೂಟೆ ಹಣ್ಣು ಹಂಗೆ ಕೊಳ್ತಿ ನಿಂತವೆ. ನಾವು ಯಾರನ್ನ ಕೇಳುವ ಈಗ? ಯಾರು ಕೊಡ್ತಾರೆ ನಮಗೆ? ಫೈನಾನ್ಸ್ಗಳು ಕಟ್ಟಬೇಕು. ವ್ಯಾಪಾರ ಮಾಡಕ್ಕೆ ಬಿಡ್ತಿಲ್ವಾ? ಬಿಡ್ತಾ ಇಲ್ಲ ಸ್ವಾಮಿ, ಬಿಡ್ತಾ ಇಲ್ಲ. ಹೋಗ್ಬೇಕು, ಮೂಲೆಗೆ ನಿಲ್ಲಿಸ್ಬೇಕು, ಮನೆಗೆ ಹೋಗ್ಬೇಕು. ಎಷ್ಟು ಲಾಸ್ ಆಗಿದೆ ಈಗ? ಲಾಸು ಈಗ 3 ದಿವಸಕ್ಕೆ 15,000 ರೂಪಾಯಿ ಲಾಸ್ ಆಗತ್ತೆ. ಯಾರು ಕೇಳುವ ಈಗ? ಯಾರು ಕೇಳುವ? ಬಿಬಿಎಂಪಿ ಅಧಿಕಾರಿಗಳು ಏನ್ ಹೇಳ್ತಾರಂತ ಮತ್ತೆ ಸರ್ಕಾರಕ್ಕೆ, ಬಿಬಿಎಂಪಿ ಅಧಿಕಾರಿಗಳಿಗೆ? ಈಗ ನೀವು ಹಾಕಂಗಿಲ್ಲ, ಎತ್ತಿ ಅಂತಾರೆ. ಅವ್ರು ಎತ್ತು ಅಂದಾಗ ಎತ್ತಬೇಕು. ನೋಡ್ತಿರ್ಬೋದು, ಎಲ್ಲ ಹಣ್ಣುಗಳು ಕೊಳ್ತೆ ಹೋಗಿದೆ. ಅಂದ್ರೆ ವ್ಯಾಪಾರ ಮಾಡಕ್ಕೆ ಬಿಡ್ತಾ ಇಲ್ಲ ಬಿಬಿಎಂಪಿ ಅಧಿಕಾರಿಗಳು. ಅಲ್ಲಿ ಇಲ್ಲೊಂದು ಸ್ಥಳೀಯರಿದ್ದಾರೆ. ಯಾಕಂದ್ರೆ ಸಾಕಷ್ಟು ವ್ಯಾಪಾರಸ್ಥರು ನೋಡ್ತಿರ್ಬೋದು, ಒಂದ್ ಕಡೆ ಬಿಬಿಎಂಪಿ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಸಾಕಷ್ಟು ವ್ಯಾಪಾರಿಗಳು. ಯಾಕಂದ್ರೆ 83 ಜನ ವ್ಯಾಪಾರ ಮಾಡ್ತಿದ್ರೆ ಇಲ್ಲಿ. ಎಲ್ಲವೂ ನೋಡಿ, ಯಾವುದು ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ತಿಲ್ಲ. ಬೆಳಗ್ಗೆಯಿಂದ ಇಲ್ಲಿ ನಾವು ಗಾಡಿ ಹಾಕ್ತಿವಿ, ಬಿಬಿಎಂಪಿ ಅಧಿಕಾರಿಗಳು ಬಂದು ಎತ್ಕೊಂಡು ಹೋಗ್ತಾರೆ. ಇಲ್ಲಿ ವ್ಯಾಪಾರ ಮಾಡಂಗಿಲ್ಲ ಹೇಳ್ತಾರೆ. ಎಲ್ಲ ಕೊಳೆತು ಹೋಗ್ತಿದ್ದೇವೆ. ತುಂಬಾ ವ್ಯಾಪಾರ ಲಾಸ್ ಆಗಿದೆ. ಏನ್ ಮಾಡ್ಬೇಕು ಎಂಬುದು ಇಲ್ಲಿನ ವ್ಯಾಪಾರಸ್ಥರ ಪ್ರಶ್ನೆ ಇದೆ. ಇಲ್ಲಿ ಸ್ಥಳೀಯರಿದ್ರೆ, ವ್ಯಾಪಾರಸ್ಥರು ಇದ್ರೆ ಮಾತಾಡ್ಸೋಣ. ಸರ್, ಬಿಬಿಎಂಪಿ ಅವರು ಬರ್ತಾರೆ, ತಳ್ಳ ಗಾಡಿ ಎತ್ತಕೊಂಡು ಹೋಗ್ತಾರೆ, ವ್ಯಾಪಾರ ಮಾಡಕ್ ಬಿಡ್ತಿಲ್ಲ ಅಂತ ಒಂದು ಆರೋಪ. ಗಾಡಿ ಇದ್ರೆ ಅವರೇ ಗಾಡಿಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ವ್ಯಾಪಾರ ಮಾಡಕ್ಕೆ ಯಾರಿಗೂ ಬಿಡಲ್ಲ. ನಾವು ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದ್ರೆ, ಮಧ್ಯಾಹ್ನ ಅಡುಗೆ ಮಾಡ್ಕೊಂಡು ಬಂದ್ರೆ, ಅವ್ರು ಮಾಡ್ಕೊಂಡಷ್ಟು ಊಟ ಯಾರು ತಿನ್ನೋಕ್ಕೂ ಬಿಡಲ್ಲ. ಅದನ್ನ ಅರ್ಧಂಬರ್ಧ ಮಾಡಿ ನಾವು ಮನೆಗೆ ತಗೊಂಡೋಗಿ ಅವ್ರವ್ರಿಗೆ ಹಂಚ್ಬೇಕು. ಬಿಬಿಎಂಪಿ ಅಧಿಕಾರಿಗಳು ಸಂಬಂಧಪಟ್ಟ ಕಮಿಷನ್ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾಕಂದ್ರೆ 20 ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ರೆ. ಬಟ್ ಇವರಿಗೆ ಈಗ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಿದ್ರೆ ವ್ಯಾಪಾರ ಎಲ್ಲಿ ಮಾಡಬೇಕು? ನಾವು ಬದುಕು ಕಟ್ಟಿಕೊಳ್ಬೇಕು ಅಂದ್ರೆ ಹೇಗೆ ಮಾಡಬೇಕು? ಯಾಕಂದ್ರೆ ದುನಿಯಾ ತುಂಬಾ ಕಾಸ್ಟ್ಲಿ ಆಗಿದೆ. ವ್ಯಾಪಾರ ಮಾಡಬೇಕು, ಜೀವನ ನಡೆಸಬೇಕು, ಇದೇ ನಮ್ಮ ಮುಖ್ಯ ಜೀವನ ಆಗಿದೆ. ಹೀಗಾಗಿ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ 1 ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರೆ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.